ಈಗ ನಮ್ದು ಈ ಏರಿ ನೋಡಿ ಆಯ್ತು. ಇದರಲ್ಲಿ ರಾಣಿ ಉಂಟಾ ಅಂತ ನೋಡ್ಬೇಕು. ಕಡ್ಡಿ ಮೊಟ್ಟೆ, ರಾಣಿ ಇದೆಲ್ಲ ಉಂಟಾ ನೋಡ್ಬೇಕು. ಕಡ್ಡಿ ಮೊಟ್ಟೆ, ಪ್ಯೂಪ ಎಲ್ಲ ಉಂಟು. ಇನ್ನೊಂದು ಏರಿಯಲ್ಲಿ ತೋರಿಸ್ತೇನೆ ನಿಮ್ಗೆ. ಈಗ ಇದನ್ನ ನಾವೇನ್ ಮಾಡ್ಬೇಕು, ಇದನ್ನ ನೆಲದ ಮೇಲೆ ಇಟ್ಟರೆ ಸಮಸ್ಯೆ ಆಗ್ತದೆ. ನೀವು ಸೂಪರ್ ಇದ್ರೆ ಈ ತರ ಸೂಪರ್ ಅಲ್ಲಿ ಇಡ್ಬೋದು. ಗ್ಯಾಪ್ ಉಂಟು. ಸೂಪರ್ ಅಲ್ಲಿ ಇಟ್ಟರೆ ನೋಡಿ, ಇಟ್ಟು ತೋರಿಸ್ತೇನೆ. ಈ ತರ ಇಡ್ಬೋದು. ಈಗ ಒಂದು ಏರಿಯಾ ನಮ್ದು ಕೆಲಸ ಆಯ್ತು, ನೋಡಿ ಆಯ್ತು. ಕಡ್ಡಿ ಮೊಟ್ಟೆ ಉಂಟಾ, ಲಾರ್ವ ಉಂಟಾ ನೋಡ್ತು. ನೆಕ್ಸ್ಟ್ ನಾವೇನ್ ಮಾಡ್ಬೇಕಂದ್ರೆ ಈ ಫ್ರೇಮ್ಗಳನ್ನ 7 ಫ್ರೇಮ್ಗಳನ್ನ ಈ ಕಡೆ ತಳ್ಳಬೇಕು. 7 ಫ್ರೇಮ್ಗಳನ್ನ ಈ ಕಡೆ ಇಲ್ಲ, ನಿಮಗೆ ಕೊಡುವ ಈಗ 4 ಇರ್ತದೆ. ಕೊಡುವಾಗ ಕುಟುಂಬ ಭರ್ತಿ ಆದಾಗ ನಿಮ್ಗೆ ಈ ಪ್ರೊಸೆಸ್ ಮುಖ್ಯ ಆಗ್ತದೆ. ಈ ಕಡೆ ನಾನು ತೆಗ್ದೆ, ಎಲ್ಲ ಫ್ರೇಮ್ಗಳನ್ನ ಈಚೆ ತೆಗ್ದೆ, ಒಂದು ಫ್ರೇಮ್ ಅನ್ನು ಇಲ್ಲಿ ಬಿಟ್ಟಿದ್ದೇನೆ. ಈಗ ನಾನು ಏನ್ ಮಾಡ್ಬೇಕಂದ್ರೆ ಈ ಫ್ರೇಮ್ ಅನ್ನ ಕೊಡುವಾಗ 8 ಇರುವುದಿಲ್ಲ, ಫ್ರೇಮ್ ಇರ್ತದೆ, ಹುಳ ಇರುವುದಿಲ್ಲ, 4 ಕಲರ್ ಮಾತ್ರ ಇರ್ತದೆ. ಮತ್ತೆ ಅದು ಕಟ್ತಾ ಹೋಗ್ತದೆ, ಅದು ಹೊಸ ಏರಿಗಳನ್ನ ಕಟ್ತಾ ಹೋಗ್ತದೆ. ಈಗ ಖಾಲಿ ಫ್ರೇಮ್ಗಳು ಏನಿರ್ತದಲ್ಲ, ಈಗ ನಿಮ್ ಖಾಲಿ ಫ್ರೇಮ್ 8 ಕೊಡ್ತಾರೆ. ಖಾಲಿ ಫ್ರೇಮ್ 4 ಕೊಡ್ತಾರೆ. 4ರಲ್ಲಿ ಈ ತರ ನೊಣ ಇರ್ತದೆ. 5, 6, 7, 8 ಅದು ನೀವು ವಾರಕ್ಕೆ ಈ ತರ ಸ್ಲೋಲಿ ಕಟ್ತಾ ಹೋಗ್ತದೆ. ನೋಡಿ ಇದ್ರಲ್ಲಿ ಈಗ ಇದು ನಿನ್ನೆ ಎಲ್ಲೋ ಏರಿಯನ್ನ ಅವ್ರು ಕಟ್ಟಿ ಕೊಟ್ಟಿದ್ದಾರೆ. ನಾವು ಪ್ರತಿ ವಾರ ಓಪನ್ ಮಾಡಿ ನೋಡ್ಬೇಕಾಗಿರೋದು ಏನಂತ ಹೇಳಿದ್ರೆ, ಕಡ್ಡಿ ಮೊಟ್ಟೆ ಕಾಣ್ತದ ನೋಡ್ಬೇಕು. ಕಡ್ಡಿ ಮೊಟ್ಟೆ ಮತ್ತೆ ಲಾರ್ವಾ, ಪ್ಯೂಪ. ನಾನು ಅವಾಗ ಹೇಳಿದೆ, ಪ್ಯೂಪ ಅಂದ್ರೆ ಇದು ಕ್ಲೋಸ್ ಆಗಿದ್ದ ಮೊಟ್ಟೆಗಳು ಕಾಣ್ತಾ ಉಂಟಲ್ಲ, ಇದು ಪ್ಯೂಪ ಅಂತೇವೆ. ಇದ್ರೊಳಗೊಂದು ಗೊಬ್ಬರದ ಹುಳ, ರೌಂಡ್ ಟೈಪಲ್ಲಿ ಹುಳದ್ ಕಾಣ್ತದೆ. ಆ ಹುಳ, ಆ ರೌಂಡ್ ಟೈಪಲ್ಲಿ ಕಾಣುವಂಥದ್ದು ಲಾರ್ವಾ. ಅಂದ್ರೆ ರಾಣಿ ಇಟ್ಟ ಮೊಟ್ಟೆ 8ನೇ ದಿನದ ನಂತರ 7-8ನೇ ದಿನದ ಮೊಟ್ಟೆ, ಅದು ಲಾರ್ವಾ ಅಂತ ಹೇಳುವಂಥದ್ದು. ಕಡ್ಡಿ ಮೊಟ್ಟೆ ಅಂತ ಹೇಳುದು ಸಣ್ಣ ಅಕ್ಕಿ ಕಾಳಿನ ತರ ಇರ್ತದೆ. ತೋರಿಸಿದಾರ ನಿನ್ನೆ ಕಡ್ಡಿ ಮೊಟ್ಟೆ ಸಣ್ಣ ಅಕ್ಕಿ, ಅದು ತೋರಿಸ್ತೇನೆ ನಾನು. ಹೌದು, ಕಡ್ಡಿ ಮೊಟ್ಟೆ ಅನ್ನೋದು ಸಣ್ಣ ಶಾವಿಗೆ ತರ ಇರ್ತದೆ. ಸಣ್ಣ ಶಾವಿಗೆ ಬಿಳಿಯಾಗಿರ್ತದೆ. ಅದು ರಾಣಿ ಇಟ್ಟಂತ ಇವತ್ತು, ನಿನ್ನೆ, ಮೊನ್ನೆ 3 ದಿನದ ಹಿಂದೆ ಇಟ್ಟಂತ ಮೊಟ್ಟೆಗಳು. ಆ ಕಡ್ಡಿ ಮೊಟ್ಟೆ ಸ್ವಲ್ಪ ದಿನದಲ್ಲಿ ಲಾರ್ವಾ ಆಗ್ತದೆ. ಲಾರ್ವಾ ಆದ ನಂತರ ಕ್ಲೋಸ್ ಆಗ್ತದೆ. 21ನೇ ದಿನಕ್ಕೆ ಇಲ್ಲಿಂದ ಒಂದು ನೊಣ ಹುಟ್ಟುತ್ತದೆ. ನೊಣ ಹುಟ್ಟಿದ ನಂತರ ಆ ಆ ಕಣವನ್ನ ಅವುಗಳು ಕ್ಲೀನ್ ಮಾಡ್ತವೆ, ಕೆಲಸಗಾರ ನೊಣಗಳು. ಕ್ಲೀನ್ ಮಾಡಿದ ನಂತರ ಮತ್ತೆ ರಾಣಿ ಹುಡುಕಿ ಹೋಗಿ ಆ ಹೊಟ್ಟೆಗೆ ಮೊಟ್ಟೆ ಇಡ್ತದೆ. ಅಂದ್ರೆ ಒಂದು ಕಣದೊಳಗೆ ಒಂದೇ ಮೊಟ್ಟೆ ಇಡ್ತದೆ. ಅದು ರಾಣಿಯ ಕೆಲಸ. ಹುಡುಕಿ ಒಂದು ಕಣದೊಳಗೆ ಕ್ಲೀನ್ ಇದೆ, ಅದು ಏನೇ ಕೆಲಸಗಾರ ನೊಣಗಳು ಅದನ್ನ ಕ್ಲೀನ್ ಮಾಡಿ ಚೊಕ್ಕ ಮಾಡಿದ್ವಿ ಅಂತಾದ್ರೆ, ಆ ಮನೆ ಕ್ಲೀನ್ ಇದೆ ಅಂತಾದ್ರೆ ಆ ಕಣದೊಳಗೆ ಹೋಗಿ ರಾಣಿ ಮೊಟ್ಟೆ ಇಡ್ತದೆ. ಈ ತರ. ಒಂದು ವೇಳೆ ನಿಮ್ಗೆ ಆ ತರ ಇಡ್ಲಿಕ್ಕೆ ಆಪ್ಷನ್ ಇಲ್ಲ ಅಂತಾದ್ರೆ, ನಿಧಾನಕ್ಕೆ ಈ ತರ ಮಾಡಿ ಇಲ್ಲಿ ಇಡ್ಬೋದು. ಈ ತರ ಇಡ್ಬೋದು. ಇದು ಗ್ರಿಪ್ ಆಗಿ ನಿಲ್ತು, ಇನ್ನು ಹೆದರಿಕೆ ಇಲ್ಲ. ಈಗ ನಾವು ಈ ಏರಿಯನ್ನ ನೋಡಿ ಆಯ್ತು. ಏರಿಯನ್ನ ನೋಡಿ ಆದ ಕೂಡಲೇ ಇದು ನಿಮ್ಗೆ ಕೊಡುದಿಲ್ಲ, ನಾನು ಕಟ್ಟದೇ ಇರುವಂತದ್ದು ಕೊಡ್ತೇನೆ. ಇದನ್ನ ಯಥಾಸ್ಥಿತಿಗೆ ಎಲ್ಲಿಂದ ತೆಗ್ದಿದ್ದೇವೆ ಅದೇ ಜಾಗಕ್ಕೆ ಇಡಬೇಕು. ಇಲ್ಲ ಅದು ನಿನ್ನೆ ಸರಿ ಮಾಡಿದ್ದಾರೆ. ನೋಡಿ, ಇದು ನಾನು ಎಲ್ಲಿಂದ ತೆಗ್ದಿದ್ದೇನೆ ಅಲ್ಲಿಗೆ ಇಟ್ಟಿದ್ದೇನೆ. ನಂತರ ಇನ್ನೊಂದು ಫ್ರೇಮ್ ಅನ್ನ ತೆಗೆಯುದು. ಇನ್ನೊಂದು ಫ್ರೇಮ್ ಅನ್ನು ತೆಗೆದು ನಿಮಗೆ ರಾಣಿ ಹುಡುಕ್ಲಿಕ್ಕೋಸ್ಕರ ನಾನು ಹುಡುಕ್ತಾ ಇದ್ದೇನೆ. ತಗೊಳ್ಳಿ. ಒಂದು ವೇಳೆ ಈ ತರ ನಾನು ಅವಾಗ ಹೇಳಿದೆ, ಈ ತರ ಕೆಲಸ ಮಾಡುವಾಗ ಎಲ್ಲರೂ ಚುಚ್ಚಿತ ಅಂತ ಹೇಳಿದ್ರೆ ಫ್ರೇಮ್ ಅನ್ನ ನಾವು ಬಿಸಾಡ್ಲಿಕ್ಕಿಲ್ಲ. ಯಾವುದು ಇದು ಎರಿ ಅವರು ನಿನ್ನೆ ಸರಿ ಮಾಡಿ ಕಟ್ಟಿ ಕೊಟ್ಟಿದ್ದಾರೆ. ಈಗ ಬೇರೆ ಕಡೆ ಇದು ಒಂದೊಂದು ಜಾಯಿಂಟ್ ಎಲ್ಲ ಆಗಿತ್ತೇನೋ, ಅದನ್ನ ಕ್ಲೀನ್ ಆಗಿ ಅವರು ಈ ತರ ಬಾಳೆನಾರಿನಲ್ಲಿ ಕಟ್ಟಿ ಕೊಟ್ಟಿದ್ದಾರೆ. ಇದನ್ನ ಹೇಗೆ ಕಟ್ಟುದು ಅಂತ ಹೇಳಿ ನಾನಲ್ಲಿ ಮತ್ತೆ ನಿಮ್ಗೆ ತೋರಿಸ್ತೇನೆ. ಇದೇನ್ ಮಾಡ್ತಾ ಅಂತ ಹೇಳಿದ್ರೆ, ಇಲ್ಲಿಗ ಕಟ್ಟಿ ಕೊಟ್ಟದನ್ನ ಅವುಗಳು ನೋಡಿ ಇವತ್ತೇ ಜಾಯಿಂಟ್ ಮಾಡಿ ಆಗಿದೆ. ನಿನ್ನೆ ಕಟ್ಟಿ ಕೊಟ್ಟಿದ್ದಾರೆ, ಇವತ್ತು ಮೇಲ್ಗಡೆ ಜಾಯಿಂಟ್ ಮಾಡಿ ಆಗಿದೆ. ಇನ್ನೆಂತ ಮಾಡ್ತಾವ ಅಂತ ಹೇಳಿದ್ರೆ, ಈ ಬಾಳೆನಾರನ್ನ ಅವುಗಳು ತುಂಡು ಮಾಡಿ ಇಲ್ಲಿಂದ ತಂದು ಬಿಸಾಡ್ತದೆ ಹೊರಗೆ ತಂದು. ಯಾಕಂದ್ರೆ ಮನೆ ಸ್ವಚ್ಛತೆ ಇಂಪಾರ್ಟೆಂಟ್. ಹಿಡ್ಕೊಳ್ತೀರ ಯಾರು ಹಿಡ್ಕೊಳ್ಳಿ, ಅಡ್ಡ ಮಾಡಬಾರ್ದು ಯಾವುದೇ ಕಾರಣಕ್ಕೆ. ಎರಿ ಹಿಡ್ಕೊಳ್ಳೋದು ಸಿಸ್ಟಮ್ ಹೇಗಂದ್ರೆ, ಹೀಗೆ ಇಟ್ಕೊಳ್ಬಹುದು, ಹೀಗೆ ಇಟ್ಕೊಳ್ಬಹುದು, ಹೀಗೆ ಇಟ್ಕೊಳ್ಬಹುದು, ಹೀಗೆ ಇಟ್ಕೊಳ್ಬಹುದು, ಹೀಗೆ ಇಟ್ಕೊಳ್ಬಹುದು. ಹೀಗೆ ಇಟ್ಕೊಳ್ಳೋ ಹಾಗಿಲ್ಲ, ಹೀಗೆ ಇಟ್ಕೊಳ್ಳೋ ಹಾಗಿಲ್ಲ. ಹೀಗೆ ಇಟ್ಕೊಂಡ್ರೆ ಏನಾಗ್ತದೆ ಅಂದ್ರೆ ಎರಿ ಕಟ್ ಆಗ್ತದೆ. ಸ್ಟ್ರೈಟೇ ಇರಬೇಕು.
ಹೀಗೆ ಹಿಡಿಬಹುದು, ಹೀಗೆ ಹಿಡಿಬಹುದು, ಹೀಗೆ ಹಿಡಿಬಹುದು. ಈಗ ಈ ಕಡೆ ನಾವು ನೋಡಿದ್ವಲ್ಲ, ನಮ್ಗೆ ಆ ಕಡೆ ನೋಡ್ಬೇಕು. ಹೀಗೆ ಮಾಡಿ ಉಲ್ಟಾ ಮಾಡಿ ದಿವ್ಸದಲ್ಲ. ಏನ್ ಮಾಡ್ಬೇಕಂದ್ರೆ ಇದನ್ನ ಹೀಗ್ ಮಾಡ್ಬೇಕು, ಹೀಗ್ ಮಾಡ್ಬೇಕು, ಹೀಗ್ ಮಾಡ್ಬೇಕು, ಹೀಗ್ ಮಾಡ್ಬೇಕು, ಹೀಗ್ ಮಾಡ್ಬೇಕು, ಹೀಗ್ ಮಾಡ್ಬೇಕು. ಹೊಡಿದ್ರೆ ಹೌದು, ಅದು ಅವ್ರು ಸರಿ ಮಾಡಿ ಕಟ್ಟಿ ಕೊಟ್ಟಿದ್ದಾರೆ ನೋಡಿ. ಯಾರು ಇಟ್ಕೊಳ್ತೀರಾ? ಇಟ್ಕೊಳ್ಳೋದಾರೆ ಇಟ್ಕೊಳ್ಳಿ, ಯಾರಿಗೆ ಇಂಟ್ರೆಸ್ಟ್ ಇದ್ರೆ ಇಟ್ಕೊಳ್ಳಿ. ಆದ್ರೆ ಯಾವ್ದೇ ಕಾರಣಕ್ಕೂ ಬೆಂಡ್ ಮಾಡಬಾರ್ದು. ನಾನು ಹೇಳಿದಾಗ ಅವಾಗ ಉಲ್ಟಾ ಮಾಡಬಾರ್ದು, ಸ್ಟ್ರೈಟ್ ಇಟ್ಕೊಳ್ಬೇಕು. ಚುಚ್ಚುದಿಲ್ಲ. ಚುಚ್ಚಿದ್ರೆ ನಂಗೆ ಹೇಳಿ, ಏರಿ ಕೊಡಿ, ಬಿಸಾಡ್ಬೇಡಿ. ಏನ್ ಮಾಡಲ್ಲ ಖಚಿತ ಬೇರೆ ಯಾರು ತಕೊಳ್ಳಿ. ಹಾಗೆ ಇರ್ಲಿ, ನೀವು ಹೊರಗೆ ಹೋಗಿ ಆಯ್ತು ನೀರು ಹಾಕೊಂಡು ಬಂದು ತೆಗೆದು ಯಾರು ತಗೊಳ್ಳಿ, ಬೇರೆ ಯಾರಾದ್ರು. ಇಲ್ಲ, ಸ್ವಲ್ಪ ಇದಾಗಿದೆ. ಹೋಯ್ತಾ ಬಿಟ್ಟು ಹೋಯ್ತಾ? ಖಚಿತ ಯಾರಿಗೆ ಚಚ್ಚಿತ್ತು? ಕೊಡಿ ಕೊಡಿ. ನೋಡ್ರಿ ಕೊಡ್ಲಿ. ಬಿಡಿ ಬಿಡಿ. ಹೌದು, ಹಂಚಿಬೋಲೆ ನೀರು ಮುಲ್ಕಾಗಲ್ಲ. ಅಗ್ಗಿದ್ದ ಅಗ್ಗಿಂಡ ಅಗ್ಗಿಂಡ ಲಕ್ಕುವ ನೀರು ಕೈ ನೀರು ಮುಲ್ಕಾವಲ್ಲ ಬೋಲೆ ತಪ್ಪು. ನೋಡಿ ರಾಣಿ ಇಲ್ಲುಂಟು, ಬನ್ನಿ. ನಿಧಾನ ನಿಧಾನ ನಿಧಾನ, ನಾನು ತೋರಿಸ್ತೇನೆ, ಎಲ್ರಿಗೂ ತೋರಿಸ್ತೇನೆ, ಎಲ್ರಿಗೂ ತೋರಿಸ್ತೇನೆ. ಅದು ನಿತ್ತಲ್ಲಿ ನಿಲ್ಲುದಿಲ್ಲ. ರಾಣಿದು ಏನಂತ ಹೇಳಿದ್ರೆ ಇಡೀ ಏರಿಯಲ್ಲಿ ಓಡಾಡ್ತಾ ಇರ್ತದೆ. ಮತ್ತೆ ಅದಕ್ಕೆ ಈ ನೊಣಗಳು ಫುಲ್ ರಾಶಿ ಬಿದ್ದಿರ್ತವೆ, ಅಂದ್ರೆ ಅದನ್ನ ಕವರ್ ಮಾಡಿರ್ತವೆ, ಅವುಗಳಿಗೆ ಕಾಣುದಿಲ್ಲ. ಚೂರು ಮುಂದೆ ಬನ್ನಿ, ತೊಂದ್ರೆ ಇಲ್ಲ. ಈಗ ನೋಡಿ, ಆವಾಗ ಇಲ್ಲಿತ್ತು, ಈಗ ಎಲ್ಲಿ ಹೋಗಿದೆ ಅಂತ ಇಲ್ಲ. ಯಾಕಂದ್ರೆ ಇನ್ನೀಗ ನಾವು ಮತ್ತೆ ಹುಡುಕ್ಬೇಕು, ಮತ್ತೆ ಆಚೆ ದೂಡ್ಬೇಕು. ಹೇಳಲಿಕ್ಕಿಲ್ಲ, ಅದು ಓಡಾಡದೇ ಇರ್ತದೆ ಏರಿ ಮೇಲೆ. ಸುತ್ತುವರಿತಾರೆ ಬೇರೆ ನೊಣಗಳನ್ನು ಮಾಡಿರ್ತಾರೆ. ಕಪ್ಪು ಗಂಡು ನೊಣ, ಅದು ಗಂಡು ನೊಣ. ಊಟ ತಪ್ಪಿಸಿಕೊಂಡು ಆಗ್ತದ, ನಮ್ ಕಣ್ಣಕ್ಕೆ ಇಲ್ಲ. ಗುಂಪಲ್ಲಿ ಸೇರ್ಕೊಳ್ತು. ಸರಿ ಸರಿ. ರಾಣಿ ಇದ್ರಲ್ಲಿರೋದು ಕನ್ಫರ್ಮ್ ಇದೆ, ಹುಡುಕುದೇ ದೊಡ್ಡ ಸವಾಲ್ ಅಷ್ಟೇ. ಅಂದ್ರೆ ನೊಣ ಸಂಖ್ಯೆ ಇದ್ರಲ್ಲಿ ಜಾಸ್ತಿ ಉಂಟು, ಹಾಗಾಗಿ ಸ್ವಲ್ಪ ಇವ್ರು ನೋಡಿದ್ರೆ ಅಪ್ಪ ಆಚೆ ಪಾಸ್ ಆಗಿ ಆಗ್ತದೆ. ನೊಣ ಕಡಿಮೆ ಇದ್ರೆ ಸ್ವಲ್ಪ ಸುಲಭದಲ್ಲಿ ಸಿಗ್ತದೆ. ಓಯಿಲ್ ಉಂಟು ನೋಡಿ, ಓಯಿಲ್ ಉಂಟು. ಓಯಿಲ್ ಕಾಣ್ತದಾ? ನೋಡಿ, ಕಾಣ್ತದಾ? ಕಾಣ್ತಾ ಉಂಟಾ? ನಾನು ತೋರಿಸ್ತೇನೆ, ಎಲ್ರಿಗೂ ತೋರಿಸ್ತೇನೆ, ಎಲ್ರಿಗೂ ತೋರಿಸ್ತೇನೆ. ನೋಡಿ ನೋಡಿ, ಅದು ಒಳಗೆ ಹೋಗ್ತು ನೋಡಿ, ಆ ಕಡೆ ಆಯ್ತು. ಅಲ್ಲ ಅಲ್ಲ ಅಲ್ಲ, ಅದು ಸೈಡ್ ಎಜ್ಜಲ್ಲಿ ಹೋಗಿ ಕೂತಾಯ್ತು. ಅಂದ್ರೆ ಅದು ಆದಷ್ಟು ಅದರ ರಕ್ಷಣೆ, ಅಂದ್ರೆ ಅದು ಕಾಣ್ಲಿಕ್ಕೆ ಸಿಗುದಿಲ್ಲ, ತುಂಬಾ ಸೇಫ್ಟಿ ಆಗಿರ್ತದೆ. ಅಂದ್ರೆ ಅದರದ್ದು ಕಲರ್ ಬೇರೆ ಬೇರೆ ಇರ್ತದೆ. ಸ್ವಲ್ಪ ನಾನು ಒಳಗೆ ಹೇಳಿದಾಗ ಬ್ಲಾಕ್ ಕಲರ್ ರಾಣಿ ಇರ್ತದೆ, ಚಾಕ್ಲೇಟ್ ತರದ್ದು ಇರ್ತದೆ. ಅಷ್ಟು ಬೇಗ ಅದು ಎಲ್ಲಿ ಹೋಯ್ತು ಅಂತಾನೆ ಕಾಣುದಿಲ್ಲ ನಮ್ಗೆ. ಏನು ಮಾಡುದಿಲ್ಲ ನೊಣಗಳಿಗೆ. ನೀವು ನೋವು ಮಾಡ್ಲಿಲ್ಲ ಅಂದ್ರೆ ಏನು ಮಾಡುದಿಲ್ಲ. ನೀವು ಬೇಕಾದ್ರೆ ತಲೆ ಮೇಲೆ ಹಾಕೊಳ್ಬಹುದು, ಏನು ಮಾಡುದು. ಇದನ್ನ ಈಗ ಓಡಿಸುದು ಹೇಗೆ? ಹೆದರಬಾರ್ದು, ಕಚಗುಳಿ ಆದಾಗ ಆಗ್ತದೆ. ಈ ತರ ಅವುಗಳನ್ನು ನಾವು ಎಷ್ಟು ಪ್ರೀತಿ ಮಾಡ್ತೇವೆ, ಅವುಗಳು ನಮ್ಮನ್ನು ಅಷ್ಟೇ ಪ್ರೀತಿ ಮಾಡ್ತೇವೆ. ನೋಡಿ ಇಲ್ಲುಂಟು ರಾಣಿ, ಕಾಣ್ತದಾ?
ಕಾಣ್ತಾ ಉಂಟಾ? ಅದೀಗ ಹುಡುಕ್ತಾ ಉಂಟು. ಎಂತ ಹುಡುಕ್ತಾ ಉಂಟು ಅಂದ್ರೆ ಎಲ್ಲಿ ಮೊಟ್ಟೆ ಇಡ್ಲಿಕ್ಕೆ ಜಾಗ ಉಂಟು ಅಂತ ಹುಡುಕ್ತಾ ಉಂಟು. ಹೋಯ್ಲಿ, ಯಾರಿಗ್ ಕಾಣ್ಲಿಲ್ಲ ನೋಡಿ, ಓಯಿಲ್ ಕಾಣ್ತದ? ಕಾಣ್ತಾ ಉಂಟಾ? ಇದು ರಾಣಿ. ಇದು ಸೀಸನ್ ವೈಸ್ ಅಂದ್ರೆ ನೋಡಿ 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 ನಿಮ್ಗೆ ತೋರಿಸ್ಬೇಕಲ್ಲ ನಾನು. ನೋಡಿ ಓಯಿಲ್ ಒಳಗೆ ಹೋಗ್ತಾ ಉಂಟು, ಕಾಣ್ತದ? ಅದ್ರದ್ದು ಸೈಜ್ ಒಂಥರ ಚೂರು ದೊಡ್ಡದಿದೆ, ಕಾಲು ಉದ್ದ ಇದೆ, ರೆಕ್ಕೆ ಉದ್ದ ಇದೆ, ಜೊತೆಗೆ ಎಂತ ಅಂತ ಹೇಳಿದ್ರೆ ಒಂದ್ ಸ್ವಲ್ಪ ಶೈನಿಂಗ್ ಇದೆ. ಇಲ್ಲ ಇಲ್ಲ ಉಂಟು ನೋಡಿ ನೋಡಿ ನೋಡಿ. ಇದು ರಾಣಿ ಕಾಣ್ತುಂಟಾ? ಇಲ್ಲಿ ಕಾಣ್ತಾ ಎಲ್ರಿಗೆ ಕಾಣ್ತಲ್ಲ? ಓಯ್ಲಿ ಕಾಣ್ತಲ್ಲ? ಎಲ್ರು ನೋಡಿದ್ರ ರಾಣಿಯನ್ನ? ಯಾರು ನೋಡ್ಲಿಲ್ಲ? ನೋಡ್ಲಿಲ್ವಾ? ಬನ್ನಿ ಬನ್ನಿ. ಓ ಇಲ್ಲಿ ಕಾಣ್ತಾ ಉಂಟಾ? ಕಾಣ್ತಾ ಉಂಟಾ? ಒಳಗಿಂದ ಓಯ್ಲಿ ಇದ್ರ ಒಳಗಿಂದ ಇದು ನೋಡಿದ್ರಾ? ಇದೇನಂದ್ರೆ ದಿನಕ್ಕೆ 400ರಿಂದ 200, 300, 400ರಿಂದ 1,500 ಮೊಟ್ಟೆ ಇಡ್ತದೆ. ದಿನಕ್ಕೆ 1,500 ಮೊಟ್ಟೆ ಇಡ್ತದೆ. ಅಷ್ಟು ಶಕ್ತಿ ಅದರಲ್ಲಿದೆ, ಆ ರಾಣಿಗಿದೆ. ಇದು ಹೇಗಿಡ್ತಾನೆ ಅಂತ ಹೇಳಿದ್ರೆ, ಈ 1,500 ಮೊಟ್ಟೆ ದಿನಕ್ಕೆ ಇಡುವ ಕೆಪಾಸಿಟಿ ಇದ್ರೂ ಕೂಡ ಗಂಡು ನೊಣಗಳೊಟ್ಟಿಗೆ ಮೀಟ್ ಆಗೋದು ಅದು ಒಂದೇ ಸಲ. ರಾಣಿ ಹೊಸ ರಾಣಿಯನ್ನು ಹುಡ್ತದೆ. ಅವಾಗ ಹೇಳಿದ್ರಲ್ಲ, ಡಿವೈಡ್ ಮಾಡಿ ರಾಣಿ ಕಣದಿಂದ ರಾಣಿ ಬರ್ತದಲ್ಲ, ಆ ರಾಣಿ ಹುಟ್ಟಿದ 4 ಅಥವಾ 5ನೇ ದಿನಕ್ಕೆ ಹೋಗಿ ಗಂಡು ನೊಣಗಳೊಟ್ಟಿಗೆ ಮೀಟ್ ಆಗಿ ಬರ್ತದೆ. 1 ಅಥವಾ 4-5 ಗಂಡು ನೊಣಗಳೊಟ್ಟಿಗೆ ಒಂದೇ ಸಲ ಮೀಟ್ ಆಗಿ ಬರ್ತದೆ. ಮೀಟ್ ಆಗಿ ಬರೋದು ಆಕಾಶದಲ್ಲಿ, ಪೆಟ್ಟಿಗೆಯಲ್ಲಿ ಮೀಟ್ ಆಗೋದಿಲ್ಲ. ಅಲ್ಲಿ ಮೀಟ್ ಆಗಿ ಗೂಡಿಗೆ ಬಂದು ಮತ್ತೆ 5 ದಿನ ಬೆಡ್ ರೆಸ್ಟ್ ತಗೊಳ್ತದೆ. ನಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ 5 ದಿನ ಬೆಡ್ ರೆಸ್ಟ್ ತಗೊಂಡ್ಮೇಲೆ ಮತ್ತೆ ಕಂಟಿನ್ಯೂ ಮೊಟ್ಟೆ ಇಡೋದೇ ಕೆಲಸ. ಅದ್ರದ್ದು ಹೆಚ್ಚು ಕಮ್ಮಿ 1,500 ಮೊಟ್ಟೆ ಇಡುವಷ್ಟು ಕೆಪಾಸಿಟಿ ದಿನಕ್ಕೆ ಅದಕ್ಕೆ ಉಂಟು. ದಿನಕ್ಕೆ 6 ತಿಂಗಳು ಕೂಡ ಮೊಟ್ಟೆ ಇಡ್ತಾ ಇರ್ತದೆ. 6 ತಿಂಗಳಂತಲ್ಲ, ವರ್ಷ ಪೂರ್ತಿ ಅದನ್ನ ಜೀವನದುದ್ದಕ್ಕೂ ಮೊಟ್ಟೆ ಇಡ್ತದೆ. ಒಂದು ರಾಣಿ, ಇವತ್ತು ಹುಟ್ಟಿದ ರಾಣಿ 3 ವರ್ಷಗಳ ಕಾಲ ಬದುಕ್ತದೆ.